SIT ಕಚೇರಿ ಬರಲಿಕ್ಕೆ ಶನಿವಾರ ನನಗೆ ಹೇಳಿ ಕಳಿಸಿದ್ರು. ಅದರಂತೆ ನಾನು ಇವತ್ತು ಬಂದೆ. ಇವಾಗ ಬರುವಾಗ ಸ್ಥಳೀಯ ಠಾಣೆ ಇದಕ್ಕೆ ಸಂಬಂಧಿಸಿದ ಠಾಣೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಬರೋ ಧರ್ಮಸ್ಥಳ ಠಾಣೆ. ಅದಕ್ಕೆ ದೂರು ಕೊಡ್ಲಿಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ಅಲ್ಲಿ FIR ಆದ ನಂತರ ಅವರು ಇದಕ್ಕೆ ಮೇಲಾಧಿಕಾರಿಗೆ ಕಳಿಸಿ ಅಲ್ಲಿಂದ ಇಲ್ಲಿ ತಗೊಳ್ಳಲ್ಲ ಅಂತಲ್ಲ, ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಇಲ್ಲಿಗೆ ಅದನ್ನು ನಾನು ಏನು ನಿಯಮ ಇದೆ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೆ. ಇಲ್ಲ, ಅದು ಕಾನೂನು ಪ್ರಕಾರವಾಗಿ ನನ್ನ ತೋರಿಸಿದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಈ ಒಂದು ಏನೋ ಅಸಹಜ ಸಾವು ಇಲ್ಲ ಮಣ್ಣು ಮಾಡಿರೋ ಈ ವಿಷಯ ಏನಾದ್ರು ಗೊತ್ತಿದ್ದು ತನಿಖೆ ಆಗದೇ ಇದ್ರೆ ನೇರವಾಗಿ ಅದನ್ನು ಮಾಹಿತಿ ಕೊಟ್ಟರೆ ಇಲ್ಲಿಯೇ ಕಳಿಸ್ತಾರೆ. DIG ಕಳಿಸ್ತಾರೆ. DIG ಕಳಿಸಿ SIT ತಗೊಳ್ತಾರೆ. SIT ಆ ನಂತರ ತನಿಖೆ ತಗೊಳ್ತಾರೆ. ಹೇಳಿದೀನಿ ನಾನು ಫಸ್ಟ್ ಕೇಳಿದ್ರು, ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತ ಹೇಳಿ. ನಾನು ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ SP ಅವರು ಬಂದ್ರು. SP ಅವರು ಇಲ್ಲ ನಾವಿದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆಗೆ ಹೋಗ್ತಾ ಇದ್ದೀನಿ. ಇವೆಲ್ಲ ಹೋಗ್ತಾ ಇದ್ದೀನಿ ಈಗಲೇ ನೇರವಾಗಿ ಅಲ್ಲಿ ಹೋಗ್ತಾ ಇರೋದು. ಬೆಳ್ತಂಗಡಿ ಅಲ್ಲ, ಧರ್ಮಸ್ಥಳ ಠಾಣೆ. ಹೌದು ಸರ್. ಅಲ್ಲ, ಅವರೇ ವರ್ಗಾವಣೆ ಮಾಡಿಸ್ತಾರೆ ಸರ್. ಹೌದೌದು ಸರ್. ಇದ್ದಾರಲ್ಲ 3 ಜನ ಇದ್ದಾರೆ, 4 ಜನ ಇದ್ದಾರೆ ಸರ್. ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ. ಇಲ್ಲ ಇದೇ ದೂರಲ್ಲಿ. ಇವಾಗ ನನ್ನೊಂದಿಗಿರೋರು ಬೇರೆ ಬೇರೆ ದೂರು ಕೊಡ್ಲಿಕ್ಕೆ ಆಗಲ್ಲ, ಒಂದೇ ದೂರು ಸಾಕಲ್ಲ ಸರ್. ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ ಸರ್. ಎಸ್, ಹೌದು ಸರ್. ಅವರು ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಮೇಲೆ ಇರುವರೆ. ಹೌದು ಸರ್. ಆ ಮುನ್ನೆಂತ ಹೇಳ್ತಾ ಇದೀನಿ, ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ ಹೌದು, ಪತ್ರ ಅಲ್ಲ ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ಹೇಳ್ತಾ ಇದೀನಲ್ಲ ಸರ್, ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದೀನಲ್ಲ ಸರ್. ಹೌದು ಸರ್. ಊತಾಕಿರೋ ಮತ್ತೆ ಇನ್ನಿಬ್ರು ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವರು, ಇನ್ನು ಬೇರೆಯವರು ಇದ್ದಾರೆ, ಎಲ್ಲವೂ ಇದ್ದಾರೆ ಸರ್. ಅಂದಾಜು ಇವಾಗ ಊತಾಕಿರೋದು 2-3 ಜನ ಇದ್ದಾರೆ ಕಾಣಿಸ್ತೆ. ಮತ್ತೆ ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತೆ ಇದ್ದಾರೆ ಸರ್. 4-6 ಜನ ಇರ್ಬೋದು ಸರ್. ಅದು ಒಂದು ವಿಷಯ ಹೇಳ್ತೀನಿ ಸರ್, ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್. ನಾನು ಯಾರದೇ ಪ್ರಭಾವಿ ವ್ಯಕ್ತಿ ಇಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು, ಆ ಅಧಿಕಾರಿ ಮೇಲೆ ಕ್ರಮ ಇರಬೇಕು. ಅದು ನಮಗೆ ಬೇಕಾಗಿರೋದು. ಅದೊರತು ಯಾರು ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ, ಇಲ್ಲ ಯಾವ್ದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳ್ಬೇಡಿ. ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ, ಅವನ್ನು ಕರೆಯಿಸಬೇಕು, ಅವನ ಮೇಲೆ ಕ್ರಮ ಆಗಬೇಕು. ಅದು ನಮ್ಮ ಉದ್ದೇಶ. ಎಸ್, ಓಕೆ ಸರ್. ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ. ಹೇಳಿದೆ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ಏನು HM ಇದೆ ನಾನು ಹೇಳ್ತೀನಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ಇಲ್ಲ, ನೇರವಾಗಿ ಹೇಳ್ತೀನಿ ಸರ್. ಓಕೆ ಸರ್. ಓಕೆ ಸರ್. ಡೆತ್ ಆಗಿ ನಾನು ಹೇಳಿದ್ವಲ್ಲ, ನಾವು ನೋಡಿದೀವಿ ಆ ಮೃತದೇಹವನ್ನು, ಮಣ್ಣು ಮಾಡಿದು ನೋಡಿದೀವಿ, ಅದೇ ಇರೋದು, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಆ ಟೈಮ್ ನನಗೆ ಗೊತ್ತಾದ 2000ದಿಂದ RTIಯಲ್ಲಿ ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರೋದಿದೆ, ಅದು ದಾಖಲಿದೆ ನನ್ನ ಹತ್ರ. ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಲ್ಲ, ದಾಖಲಾಗಿಲ್ಲ. ಹೌದು ಸರ್, ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ಎಸ್, ಅವತ್ತು ದಾಖಲೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವತ್ತು ಎಲ್ಲರೂ. ಅದಕ್ಕೆ ಹಿಂದೇಟ್ ಹಾಕಿದ್ರು. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದೆ. ಅಲ್ಲಿ ಯಾವತ್ತಾದರೂ ಒಳ್ಳೆ ಅಧಿಕಾರಿ ಬಂದರೆ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ಹೇಳಿದೀನಿ. ಅದು ಇವತ್ತು ಇದೆ, ಆ ದಾಖಲೆ ನನ್ನ ಹತ್ರ ಇದೆ. ನಾನು ಇವತ್ತು ಅಲ್ಲ, ನಿನ್ನೆ ಮೊನ್ನೆ ಅವರು ಅಗಿತಾ ಇದಾರೆ, ಬಂದಿಲ್ಲ, ಇನ್ನಿಲ್ಲ, ಬಂದವನಲ್ಲ, ಅದು ಮತ್ತೊಮ್ಮೆ ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ. ಸರ್ ಪರಿಸ್ಥಿತಿ ಇಲ್ಲ ಅಂತ ದೂರ ಕೊಟ್ರೆ ದೂರ ತಕೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದೇ ಅಧಿಕಾರಿಯವರು. ಯಾರಿಗೆ ದೂರ ಕೊಡ್ಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು, ಮತ್ತೆ ಅವರಿಗೆ ದೂರ ಕೊಟ್ರೆ ಆತ ಸರ್. ಅದನ್ನೇ ಹೇಳಿರೋದು ನಾನು.